ನೋಡಿ, ಇದು ನೀವು ಕಾಣಬಹುದು. ಇದು ಪೊಲೀಸರ ಲಾಠಿ ರುಚಿ ಎಲ್ಲರೂ ಕೆಲವರು ಅನುಭವಿಸಿರಬಹುದು. ಬೆತ್ತ ಅಂತ ಹೇಳ್ತೀವಿ ಇದಕ್ಕೆ. ಈ ಪೊಲೀಸರ ಬೆತ್ತವನ್ನ ಇದರಲ್ಲೇ ಮಾಡೋದು. ಇದು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಹೇರಳವಾಗಿರುತ್ತೆ. ಇದನ್ನ ಬೆತ್ತ ಅಂತ ಹೇಳ್ತೀವಿ. ಇದನ್ನ ಫರ್ನಿಚರ್ ಅಂದ್ರೆ ಕುರ್ಚಿ, ಮೇಜು ತಯಾರಿಕೆಯಲ್ಲೂ ಕೂಡ ಇದನ್ನ ಬಳಸ್ತಾರೆ. ಪೊಲೀಸರಿಗೆ ಮುಖ್ಯವಾಗಿ ಬೆತ್ತ ಸರಬರಾಜು ಆಗೋದು ಇದೇ ಗಿಡದಿಂದ. ಗೆಳೆಯರೆ, ಸರ್ ಹೇಳಿದಾಗೆ ಇದು ಬೆತ್ತದ ಗಿಡ. ಎಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ, ಬಿದ್ರಲ್ಲೇ ಬೆತ್ತ ತಯಾರಿಸ್ತಾರೆ ಅಂತ. ಅಲ್ಲ, ಇದು ಬೆತ್ತಕ್ಕೋಸ್ಕರನೇ ಇರ್ತಕ್ಕಂಥದ್ದು ಬೆತ್ತದ ಗಿಡ. ಈ ಬೆತ್ತದ ಗಿಡದಲ್ಲಿ ಪೊಲೀಸರ ಒಂದು ಲಾಠಿಯನ್ನೇ ತಯಾರಿಸ್ತಾರಲ್ಲ, ಆ ಬೆತ್ತದ ಗಿಡವನ್ನು ನಾವಿಲ್ಲಿ ನೋಡಬಹುದು. ಅಲ್ಲಿ ಮುಳ್ಳನ್ನ ನಿಮಗೆ ತೋರಿಸ್ತೆ, ಅದು ಎಷ್ಟೆಷ್ಟು ಮುಳ್ಳನ್ನ ಹೊಂದಿದೆ ಅಂತ ಹೇಳಿದ್ರೆ ಬಹಳಷ್ಟು ತೀಕ್ಷ್ಣವಾಗಿರ್ತಕ್ಕಂಥ ಮುಳ್ಳನ್ನ ಇದು ಹೊಂದಿದೆ. ಆಗಿನ ಕಾಲದಲ್ಲಿ ನಾಗರ ಬೆತ್ತ ಅಂತ ಉಪಯೋಗಿಸ್ತಾ ಇದ್ರು. ಅವೆಲ್ಲ ಬಹಳ ಒಂದು ಕಠಿಣವಾಗಿರ್ತಕ್ಕಂಥದ್ದು. ಸೊ ಆ ನಾಗರ ಬೆತ್ತದಲ್ಲಿ ಹೊಡೆದ್ರೆ ಚಡಿಯೇಟುಗಳು ಬಹಳಷ್ಟು ಇದು ಅಂತ ಹೇಳ್ತಿದ್ರು. ಹೌದು, ಏರ್ಪ್ಲೇನ್ ಹಸೋದು ಅಂತೆಲ್ಲ ಹೇಳ್ತಿದ್ರಲ್ಲ, ಈ ಬೆತ್ತಗಳಿಂದನೇ ತಯಾರಿಸಿ ಇದು ಮಾಡ್ತಕ್ಕಂಥದ್ದು. ಇದೇ ಬೆತ್ತದ ಗಿಡ, ನಾಗರ ಬೆತ್ತದ ಗಿಡ. ಇದು ಬಹಳಷ್ಟು ಕಠಿಣವಾಗಿರುತ್ತೆ. ಇದು ಅಷ್ಟು ಸುಲಭವಾಗಿ ಮುರಿಯುವಂತದ್ದಲ್ಲ. ಇದು ಎಷ್ಟು ಮಾಡಿದ್ರು ನೀವು ಮುರಿಯಕ್ಕಾಗಲ್ಲ ಇದು. ಸೊ ಅದರಿಂದ ಇದನ್ನ ಬೆತ್ತದ ಗಿಡ ಏನಿದೆ ಇದೆ ನೋಡಿ, ನಮ್ಮ ಮಲೆನಾಡಿನ ಬೆತ್ತದ ಗಿಡ ಪಶ್ಚಿಮ ಘಟ್ಟಗಳಲ್ಲಿ ಸರ್ ಹೇಳಿದಾಗೆ ಬಹಳಷ್ಟು ಈ ಒಂದು ವೃಕ್ಷಗಳು ಈ ಒಂದು ಬಹಳಷ್ಟು ಅಮೂಲ್ಯವಾಗಿರ್ತಕ್ಕಂಥ ಒಂದು